ಸರ್ ಹೇಳಿ ಯಾವಾಗ ನಿಮ್ದು ಯಾವ ಊರು ಯಾವಾಗ ಸರ್ ಮಂಡ್ಯ ನಮ್ಮದು 13 ತಿಂಗಳು ಕೇಸ್ ಆಗಿತ್ತು. ಈಗ 13 ವರ್ಷ ಆಯಿತು ಜೈಲು ಹೋಗಿ ಈಗ ರಿಲೀಸ್ ಆಗ್ತಾಯಿದೆ. ಇದು ಮಿಸ್ಸಸ್ ಕೇಸು ಏನು ಮಾಡಿ ಅದು ಯಾವುದೋ ಒಂದು ಇದಕ್ಕೆ ಇದು ಮಾಡ್ಕೊಂಡಿದ್ದು. ಹೇಳಿ ಏನಾಗಿತ್ತು? ಜಗಳ ಆಗಿತ್ತು, ಮರ್ಡರ್ ಆಗಿತ್ತು. ನಮ್ಮ ಕೇಸ್ ನಮ್ಮ ಮಿಸ್ಸಸ್ಸೇ. ನಿಮ್ಮಿಬ್ಬರ ಮಧ್ಯೆ ಕೋರ್ಟ್ ಹಾಂ. ನಿಮಗೆ ಜೈಲಿಗೆ ಬಂದಮೇಲೆ ಏನು ಅನ್ನಿಸ್ತು? ಅಂದರೆ ಜೀವನ ಹೇಗೆ? ಜೀವನ ನರ್ಕನೇ ಸರ್. ಜೈಲು ಯಾರಿಗಿದ್ರು ಅವ್ರು ಯಾರಿಗೂ ಬೇಡ, ಜೈಲಲ್ಲಿದ್ದರೆ ನರ್ಕನೇ ಅದು. ಈಗ ತುಂಬ ಜನ ಈ ಕ್ರೈಮ್ ಮಾಡಿ ಒಳಗಡೆ ಬರ್ತಾರಲ್ಲ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ನೀವು? ಏನು ಹೇಳಿಕೆನೋ ಮಾಡಬಾರ್ದು, ಮಾಡಿ ಬಂದರೆ ಅನುಭವಿಸ್ಬೇಕಷ್ಟೇ. ಮನೆ ಕಡೆ ಯಾರು ಸರಿ ಇಲ್ಲ ಅಂದರೆ ಒಳಗಡೆ ಅನುಭವಿಸ್ಬೇಕು ಕಷ್ಟ, ಬಿಡ್ಸೋರಿಲ್ಲ ಅಂದರೆ. ಇಲ್ಲ ಸರ್, ಅವಾಗೆಲ್ಲ ಬೇಲೆಲ್ಲ ರಿಸಲ್ಟ್ ಆಯಿತು, ಕನ್ವಿಷನ್ ಆಯಿತು. ಕನ್ವಿಷನ್ ಆದಮೇಲೆ ಲೈಫ್ ಆಯಿತು. 13 ವರ್ಷ. ಈಗ ಮತ್ತೆ ವಾಪಸ್ ಮನೆ ಕಡೆ ಹೋಗ್ತಾಯಿದ್ವಿ. ಮಕ್ಕಳಿದ್ದಾರಾ? ಹಾಂ, ಮಕ್ಕಳಿದ್ದಾರೆ. ಎಷ್ಟು ಜನ? ಒಂದು ಹೆಣ್ಣು ಒಂದು ಗಂಡು. ಈಗ ಯಾರು ಕರ್ಕೊಂಡು ಹೋಗಿ ಬಂದಿಲ್ಲ? ಇಲ್ಲ, ಬಂದಿದ್ದಾರೆ. ಅಕ್ಕನ ಮಗ ಬಂದಿದ್ದಾನೆ, ಕಾಯಿಲೆ ಅಲ್ಲಿದ್ದಾರೆ. ಸರ್ ಜೈಲಲ್ಲಿ ಏನು ಪಾಠ ಕಲ್ತ್ರಿ? ಅಂದರೆ ಕೋಪದ ಕೈಗೆ ಬುದ್ಧಿ ಕೊಡಬಾರ್ದು. ಹೌದು, ಕೊಡಬಾರ್ದು. ಹೇಳಿ. ಹೌದು ಸರ್. ಜೈಲಲ್ಲಿ ಏನು ಪಾಠ ಕಲ್ತ್ರಿ? ಜೈಲಲ್ಲಿ ಅಂದರೆ ನಾವು ಏನೋ 5 ನಿಮಿಷದಲ್ಲಿ ಮಾಡಿರ್ತೀವಿ, ನಡೆದ ಒಂದು ಸೆಕೆಂಡಲ್ಲಿ ನಡೆದಿದ್ದು. ಇವತ್ತು 13 ವರ್ಷ 14 ವರ್ಷ ಅನುಭವಿಸಿದ್ವಿ. ಇದನ್ನು ತುಂಬ ತಪ್ಪಾಗುತ್ತೆ. ಮಕ್ಕಳಿದ್ದಾರೆ. ನಾವು ಬಂದಾಗ ಮಕ್ಕಳು ಚಿಕ್ಕ ಮಕ್ಕಳು. ನಮ್ಮ ಮಗಳಿಗೆ 12 ವರ್ಷ, ಮಗನಿಗೆ 14 ವರ್ಷ ಆಗಿತ್ತು. ಈಗ ಮಗಳು ಮದುವೆ ಆಗಿದೆ, ಮಗ ಇದೆ. ಹಾಂ, ಬಂದಿದ್ದಾರೆ. ಮುಂದೆ ಜೀವನ ಹೇಗೆ? ಮುಂದೆ ಹೋಗಿ ಏನೋ ಮಾಡ್ಕೊ ಬದುಕಬೇಕು ಸರ್. ಏನು ಹೆಂಗೆ ಬದುಕಬೇಕು ಅಂತ? ಏನೋ ವ್ಯವಸಾಯನೋ ಒಂದು ಕೂಲಿನ ಮಾಡ್ಕೊ ಬದುಕಬೇಕು. ಮಂಡ್ಯದ ಗರ್ಕಳ್ಳಿ ಸರ್, ಅರ್ಕೆರೆ ಹತ್ರ, ಶ್ರೀರಂಗಪಟ್ಟಣ ತಾಲೂಕು. ಹೆಂಗೆ ಒಪ್ಕೋತಾರೆ ಈಗ ನಿಮ್ಮನ್ನು? ಇಲ್ಲ, ಬಂದಿದ್ದಾರೆ. ಹೋಗಿದ್ದೆ, ಪೆರೇನ್ ಮೇಲೆ ಹೋಗಿದ್ದೆ ನಾನು. ಅಲ್ಲಿಂದ ಬಂದು ಹೋಗ್ತಾ ಇರೋದು, ಮನೇಲೇ ಇದ್ದೀನಿ. ತಾಯಿ ನಿಂಗೆ ಇದು ಮಾಡಿದ್ರು ಅಂತ? ಇಲ್ಲ, ಏನಿಲ್ಲ. ನಿಮ್ಮ ಹೆಸರು? ನಿಂಗರಾಜು. ಯಾವ್ರವರು? ನಾವು ತುಮಕೂರು ವರ್ಷ. ಏನು ಕೇಸ್ ಈ ಮನೆಯವರು ಫ್ಯಾಮಿಲಿ ಗಲಾಟೆ ಮಾಡ್ಕೊಂಡು ಮರ್ಡರ್ ಆಗ್ಬಿಟ್ಟಿತ್ತು. 13 ವರ್ಷ ಜೈಲು ಹೊಡೆದೆ. ಯಾರು ಮರ್ಡರ್ ಆಗಿದ್ರು? ನಮ್ಮ ಮಿಸ್ಸಸ್. 2012 8ನೇ ತಿಂಗಳು ಜೈಲಿಗೆ ಬಂದೆ. ಅವತ್ತಿಂದ ಇವತ್ತಿನವರೆಗೂ ನರಕ ಅದು ಜೈಲು. ಇವತ್ತು ಸನ್ನಡತೆ ಆಧಾರದ ಬಿಡುಗಡೆ ಮಾಡಿದ್ದಾರೆ. ಇಲ್ಲಿಂದ ಈಚೆ ಹೋಗಿ ಆರಾಮಾಗಿ ತಂದೆ ತಾಯಿ ನೋಡ್ಕೊಂಡು, ಮಕ್ಕಳು ನೋಡ್ಕೊಂಡು ಆರಾಮಾಗಿ. ಒಂದು ಗಂಡು ಒಂದು ಹೆಣ್ಣು. ಎಲ್ಲ ಚೆನ್ನಾಗಿದ್ದಾರೆ. ಮಗ ಯಾವುದೋ ಕಂಪ್ನಿಗೆ ಹೋಗ್ತಾವನೆ. ಹಾಂ, ಎಲ್ಲ ಬಂದಿದ್ದಾರೆ. ಹಾಂ, ಎಲ್ಲ ಬಂದಿದ್ದಾರೆ. ತಪ್ಪು ಮಾಡಿ ಜೈಲಿಗೆ ಬರ್ತಾರಲ್ಲ ಅಂಥವ್ರಿಗೆ ಏನು ಹೇಳ್ತೀರಿ? ತಪ್ಪು ಮಾಡಿದವ್ರು ಜೈಲಿಗೆ ಬರ್ತಾರೆ ಸರ್. ತಪ್ಪು ಮಾಡಬಾರ್ದು. ತಪ್ಪು ಏನೋ ಸಂದರ್ಭ ಆವಾಗಿಂದ ಇದರಲ್ಲಿ ಸಿಚುವೇಷನಲ್ಲಿ ಕೋಪ ಅನ್ನೋದು ನಮ್ಮ ಕೈಲಿ ಹಿಡ್ಕೊಳಕ್ಕಾಗ್ದ ತಪ್ಪು ಮಾಡಿಬಿಡ್ತೀವಿ, ಅಷ್ಟೇ ಆಗೋದು. ಆ ಕ್ಷಣ ಸ್ವಲ್ಪ ಮನವರಿಕೆ ಮಾಡ್ಕೋಬೇಕು. ಏನೋ ಆವಾಗ ಟೈಮಲ್ಲಿ ತಾಳ್ಮೆ ಆಗಲಿಲ್ಲ. ಜೈಲ್ ಜೀವನ ಹೇಗಿತ್ತು ನಿಮಗೆ? ಜೈಲ್ ಜೀವನ ನರಕ ಸರ್. ಜೈಲ್ ಜೀವನ ಯಾರಿಗೂ ಬೇಡ. ಎಲ್ಲ ಹೇಳ್ತಾರೆ ಊಟ ಕೊಡ್ತಾರೆ, ಏನು ಕೊಟ್ರು ಬೇಡ ಸರ್. ಎಲ್ಲ ಸಿಗುತ್ತೆ, ಏನೋ ಊಟ ಎಲ್ಲ ಸಿಗುತ್ತೆ ಇವಾಗ ಚೆನ್ನಾಗಿ. ಆದ್ರೂ ಸಂಬಂಧಿಕರು, ಅಣ್ಣ ತಮ್ಮದಿರು, ಅಪ್ಪ ಅಮ್ಮ ಯಾರು ನೆಮ್ಮದಿ ಸಿಗಲ್ಲ. ಆಕಸ್ಮಿಕವಾಗಿ ತಪ್ಪಾಗೋದು ಸಹಜ. ಬೇಕು ಅಂತಲೇ ಕ್ರೈಮ್ ಮಾಡ್ತಾರಲ್ಲ, ಬೇಕು ಅಂತಲೇ ಅದೇ ಮನೆ ಕಡೆ ಯಾರು ಇರಲ್ಲ, ಹೇಳೋರು ಕೇಳೋರು ಯಾರು ಇರಲ್ಲ. ಆ ಥರ ಇದ್ದಾಗ ಇನ್ನೇನು ಮಾಡ್ತಾರೆ ಅವರು? ಯಾವುದೋ ಒಂದು ಕೆಟ್ಟ ದಾರಿ ಹಿಡಿತಾರೆ. ಜೈಲಲ್ಲಿ ಬಂದು ಇನ್ನೇನೋ ಇಲ್ಲಿ ಅದೇ ಮಾಮೂಲಿ. ಜೈಲು ಅನ್ನೋದು ನರಕ ಸರ್. ಜೈಲು ಯಾರಿಗೂ ಬೇಡ.